ಎಲ್ಲರಿಗೂ ನಮಸ್ಕಾರ. ಮೌನವೇ ಪ್ರೀತಿಯ ಭಾಷೆ ಧಾರಾವಾಹಿಯ ಸಂಚಿಕೆ 5ಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ಇಂದಿನ ಈ ರೋಚಕ ಹಾಗೂ ಕುತೂಹಲಕಾರಿ ಸಂಚಿಕೆಯಲ್ಲಿ ಮೇಘನಾ ಮತ್ತು ರುದ್ರರ ಪ್ರೇಮ ಕಥೆಗೆ ಎದುರಾಗುವ ಅತೀ ದೊಡ್ಡ ಆಘಾತ ಮತ್ತು ಹೊಸ ತಿರುವುಗಳನ್ನು ಅತ್ಯಂತ ವಿಸ್ತಾರವಾಗಿ ಅನುಭವಿಸೋಣ. ಹೊರಗೆ ಮುಂಗಾರು ಮಳೆ ನಿಂತು ಪ್ರಕೃತಿಯು ತಂಪಾದ ಹಾಗೂ ಪ್ರಶಾಂತವಾದ ವಾತಾವರಣದಲ್ಲಿದೆ. ಆದರೆ ಕಲಾ ಸ್ಟುಡಿಯೋದ ಒಳಗೆ ಮಾತ್ರ ಭಾವನೆಗಳ ದೊಡ್ಡ ಬಿರುಗಾಳಿಯೇ ಎದ್ದಿದೆ. ರುದ್ರನ ಅಗಲವಾದ ಎದೆಗೆ ಅಪ್ಪಿಕೊಂಡಿರುವ ಮೇಘನಾಳ ಕಣ್ಣೀರು ನಿಲ್ಲುತ್ತಲೇ ಇಲ್ಲ. ಇಷ್ಟು ದಿನ ಜಗತ್ತಿನಲ್ಲಿ ತಾನು ಸಂಪೂರ್ಣವಾಗಿ ಅನಾಥೆ, ತನ್ನ ನೋವನ್ನು ಕೇಳುವವರು ಯಾರೂ ಇಲ್ಲ ಎಂದು ನರಳುತ್ತಿದ್ದ ಅವಳಿಗೆ ಈ ಮೂಕ ಯುವಕನ ಸ್ಪರ್ಶ ಮತ್ತು ಆ ಅಪ್ಪಿಕೊಳ್ಳುವಿಕೆ ಒಂದು ಹುಟ್ಟಿದ ಮಗುವಿಗೆ ಸಿಗುವಷ್ಟು ಭದ್ರತೆಯನ್ನು ನೀಡುತ್ತಿದೆ. ರುದ್ರ ತನ್ನ ಜೀವದಲ್ಲೇ ಯಾರ ಅನುಕಂಪಕ್ಕೂ ಅಥವಾ ಸಾಂಗತ್ಯಕ್ಕೂ ಒಳಗಾಗದವನು. ಆದರೆ ಇಂದು ಮೇಘನಾಳ ಈ ಅನಿರೀಕ್ಷಿತ ಆಲಿಂಗನದಿಂದ ಅವನ ಇಡೀ ದೇಹ ರೋಮಾಂಚನಗೊಂಡಿದೆ. ಅವಳ ಬಿಳಿಚಿಕೊಂಡ ಮುಖ, ನಡುಗುತ್ತಿರುವ ಬೆನ್ನು ಮತ್ತು ಅವಳ ಕಣ್ಣೀರಿನ ತೀವ್ರತೆಯನ್ನು ಅನುಭವಿಸುತ್ತಾ ರುದ್ರ ತನ್ನ ಕೈಯಿಂದ ಅವಳ ಕೂದಲನ್ನು ನಯವಾಗಿ ನೇವರಿಸುತ್ತಾ ಸಾಂತ್ವನ ನೀಡುತ್ತಾನೆ. ಮಾತುಗಳಿಲ್ಲದಿದ್ದರೂ ಇವರ ಈ ಮೂಕ ಪ್ರೇಮದ ತೀವ್ರತೆ ಆ ಸ್ಟುಡಿಯೋದ ಗೋಡೆಗಳನ್ನು ಮೀರಿ ನಿಂತಿದೆ. ಆದರೆ ಈ ಸುಂದರವಾದ ಭಾವನಾತ್ಮಕ ಕ್ಷಣ ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಸ್ಟುಡಿಯೋದ ಹೊರಗಿನ ರಸ್ತೆಯಲ್ಲಿ ಆಕಸ್ಮಿಕವಾಗಿ ಒಂದು ದೊಡ್ಡ ಕಾರು ಬಂದು ನಿಲ್ಲುವ ಸದ್ದು ಕೇಳಿಸುತ್ತದೆ. ಕೀಚೆ ಎಂದು ಟೈರ್ ಸದ್ದು ಮಾಡುತ್ತಾ ನಿಂತ ಆ ಕಾರಿನಿಂದ ಮೇಘನಾಳ ತಂದೆ ಸೂರ್ಯಪ್ರಕಾಶ್ ಮತ್ತು ತಮ್ಮ ವರುಣ್ ಆಕ್ರಮಣಕಾರಿಯಾಗಿ ಕೆಳಗಿಳಿಯುತ್ತಾರೆ. ಮೇಘನಾ ಮನೆಯಿಂದ ತಪ್ಪಿಸಿಕೊಂಡು ಬಂದಿರುವುದನ್ನು ಗ್ರಹಿಸಿದ ಅವರು ನೇರವಾಗಿ ಈ ಕಲಾ ಸ್ಟುಡಿಯೋದ ಕಡೆಗೆ ರಭಸದಿಂದ ಹೆಜ್ಜೆ ಹಾಕುತ್ತಿದ್ದಾರೆ. ಸ್ಟುಡಿಯೋದ ಹೊರಗೆ ಕೇಳಿಸಿದ ಆ ಕಾರಿನ ಸದ್ದು ಮತ್ತು ಜನರ ಅಡಗಳು ಮೇಘನಾಳ ಕಿವಿಗೆ ಬೀಳುತ್ತಿದ್ದಂತೆ ಅವಳ ಮೈಯೆಲ್ಲ ಒಮ್ಮೆಲೆ ನಡುಗಿಹೋಗುತ್ತದೆ. ಭಯದಿಂದ ಅವಳು ರುದ್ರನಿಂದ ಹಿಂದೆ ಸರಿಯುತ್ತಾಳೆ. ಅವಳ ಮುಖದಲ್ಲಿ ಸಾವಿನ ಭಯ ಆವರಿಸಿಕೊಳ್ಳುತ್ತದೆ. ಅಪ್ಪ ಇಲ್ಲಿಗೆ ಬಂದಿದ್ದಾರೆ, ಇನ್ನೂ ನನ್ನ ಕತೆ ಮುಗಿಯಿತು ಎಂದು ಅವಳ ಕಣ್ಣುಗಳು ಅಳುತ್ತಾ ಬೇಡಿಕೊಳ್ಳುತ್ತವೆ. ಅಷ್ಟರಲ್ಲಿ ಸ್ಟುಡಿಯೋದ ಬಾಗಿಲು ಬಲವಾದ ಒಗೆತಕ್ಕೆ ಒಮ್ಮೆಲೆ ತೆರೆದುಕೊಳ್ಳುತ್ತದೆ. ಧಡಂ ಎಂಬ ದೊಡ್ಡ ಶಬ್ದದೊಂದಿಗೆ ಬಾಗಿಲು ತೆಗೆದುಕೊಂಡು ಸೂರ್ಯಪ್ರಕಾಶ್ ಮತ್ತು ವರುಣ್ ಒಳಗೆ ನುಗ್ಗುತ್ತಾರೆ. ಆ ದೃಶ್ಯವನ್ನು ನೋಡಿದ ಸೂರ್ಯಪ್ರಕಾಶ್ ಕೋಪದಿಂದ ಕೆಂಡಾಮಂಡಲವಾಗುತ್ತಾರೆ. ಅವರ ಮುಖದಲ್ಲಿ ಅಸಹ್ಯ ಮತ್ತು ತಿರಸ್ಕಾರ ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ. ವರುಣ್ ಆಕ್ರೋಶದಿಂದ ಮುಂದೆ ಬಂದು, ಹೇ ಮೂಕ, ಇವನೇ ನೋಡು, ನಮ್ಮ ಅಕ್ಕನನ್ನು ಮರಳು ಮಾಡಿ ಇಲ್ಲಿಗೆ ಕರೆಸಿಕೊಂಡವನು ಇವನೇ, ಇವನಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಕೈಯನ್ನು ಮೇಲಕ್ಕೆತ್ತಿ ರುದ್ರನ ಮೇಲೆ ಹಲ್ಲೆ ಮಾಡಲು ಮುಂದಾಗುತ್ತಾನೆ. ಆದರೆ ರುದ್ರ ಸ್ವಲ್ಪವೂ ಹೆದರುವುದಿಲ್ಲ. ವರುಣ್ನ ಕೈ ಕೆಳಗೆ ಬೀಳುವ ಮುನ್ನವೇ ರುದ್ರ ತನ್ನ ಮಿಂಚಿನ ವೇಗದಿಂದ ವರುಣ್ನ ಕೈಯನ್ನು ಬಲವಾಗಿ ಹಿಡಿದು ಬಿಗಿದು ನಿಲ್ಲಿಸುತ್ತಾನೆ. ಆ ಕಲಾಕಾರನ ಕೈಯಲ್ಲಿರುವ ಆ ಅಚ್ಚರಿಯ ಶಕ್ತಿ ಮತ್ತು ಕಣ್ಣುಗಳಲ್ಲಿರುವ ಬೆಂಕಿಯಂತಹ ದೃಷ್ಟಿಯನ್ನು ನೋಡಿ ವರುಣ್ ಹಿಂದೆ ಸರಿಯುತ್ತಾನೆ. ಸೂರ್ಯಪ್ರಕಾಶ್ ಕೋಪದಿಂದ ಕಿರುಚಾಡುತ್ತಾರೆ, ಏ ಮೂಕ, ನಿನ್ನ ಧೈರ್ಯ ನೋಡು, ನಮ್ಮ ಮನೆಯ ಮಾನ ಮರ್ಯಾದೆ ತೆಗೆಯಲು ಬಂದಿದ್ದೀಯಾ? ಈ ಹೆಣ್ಣನ್ನು ನಮ್ಮಿಂದ ಕಸಿದುಕೊಳ್ಳಲು ನೋಡುತ್ತೀಯಾ? ಇವಳು ನಮ್ಮ ಮನೆಯ ಮಗಳು, ಇವಳ ಬದುಕು ನಮ್ಮಿಷ್ಟದಂತೆ ನಡೆಯಬೇಕು ಹೊರತು ನಿನ್ನ ಕಲೆಯ ನಾಟಕದಿಂದಲ್ಲ ಎಂದು ಗದರುತ್ತಾರೆ. ಮೇಘನಾ ತಂದೆಯ ಮುಂದೆ ಬಂದು ನಿಂತು ತಾನು ಮಾತನಾಡಲಾರದೆ ಕೈಮುಗಿದು, ಅಪ್ಪ ದಯವಿಟ್ಟು ಬೇಡ, ಅವರಿಗೂ ಯಾವುದೇ ತಪ್ಪಿಲ್ಲ ಎಂದು ಕಣ್ಣೀರಿನ ಮೂಲಕವೇ ಬೇಡಿಕೊಳ್ಳುತ್ತಾಳೆ. ಆದರೆ ಸೂರ್ಯಪ್ರಕಾಶ್ ಅವಳ ಮಾತನ್ನು ಕೇಳುವ ಸ್ಥಿತಿಯಲ್ಲಿರುವುದಿಲ್ಲ. ಅವರು ಬಲವಂತವಾಗಿ ಮೇಘನಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದು, ನಡೆಮನೆಗೆ, ಇನ್ನು ಮುಂದೆ ನಿನ್ನನ್ನು ಈ ಹುಚ್ಚು ಸ್ಟುಡಿಯೋದ ಕಡೆಗೆ ಕಾಲಿಡಲು ಬಿಟ್ಟರೆ ನನ್ನ ಹೆಸರು ಸೂರ್ಯಪ್ರಕಾಶ್ ಅಲ್ಲ ಎಂದು ಎಳೆದುಕೊಂಡು ಹೋಗಲು ಮುಂದಾಗುತ್ತಾರೆ. ಮೇಘನಾ ಜೋರಾಗಿ ಅಳುತ್ತಾ ರುದ್ರನ ಕಡೆಗೆ ತನ್ನ ಕೈಯನ್ನು ಚಾಚುತ್ತಾಳೆ. ನನ್ನನ್ನು ಕಾಪಾಡಿ ರುದ್ರ ಎಂದು ಕಣ್ಣಿನಿಂದಲೇ ನರಳುತ್ತಾಳೆ. ರುದ್ರ ಮೇಘನಾಳನ್ನು ಬಿಟ್ಟುಕೊಡಲು ತಯಾರಿಲ್ಲ. ಅವನು ಸೂರ್ಯಪ್ರಕಾಶ್ ಮುಂದೆ ಬಂದು ತನ್ನ ಕೈಯ ಸನ್ನೆಗಳ ಮೂಲಕ ಅವಳ ನೋವು ನಿಮಗೆ ಕಾಣುತ್ತಿಲ್ಲವೇ? ಅವಳಿಗೆ ಬೇಕಾಗಿರುವುದು ಸ್ವಾತಂತ್ರ್ಯ ಮತ್ತು ನೆಮ್ಮದಿ, ನಿಮ್ಮ ನಿಂದನೆಯಲ್ಲ ಎಂದು ಎಚ್ಚರಿಸುವಂತೆ ತಡೆಯುತ್ತಾನೆ. ಸೂರ್ಯಪ್ರಕಾಶ್ ಅಟ್ಟಹಾಸದಿಂದ ನಕ್ಕು, ನಿನ್ನ ಮೂಕ ಸನ್ನೆಗಳನ್ನು ನಿನ್ನ ಹತ್ರನೇ ಇಟ್ಟುಕೋ, ಇವಳು ನಮ್ಮ ರಕ್ತ, ನಮ್ಮ ಮನೆಗೆ ಬರುತ್ತಾಳೆ ಎಂದು ಹೇಳಿ ಮೇಘನಾಳನ್ನು ಬಲವಂತವಾಗಿ ಹೊರಗೆ ಎಳೆದುಕೊಂಡು ಹೋಗಿ ಕಾರಿನಲ್ಲಿ ಕೂರಿಸುತ್ತಾರೆ. ಕಾರು ವೇಗವಾಗಿ ಅಲ್ಲಿಂದ ಹೊರಟು ಹೋಗುತ್ತದೆ. ಸ್ಟುಡಿಯೋದ ಹೊಸ್ತಿಲಲ್ಲಿ ಒಬ್ಬಂಟಿಯಾಗಿ ನಿಂತು ಹೋದ ರುದ್ರನ ಮುಖದಲ್ಲಿ ಅಪಾರವಾದ ನೋವು ಮತ್ತು ಆಕ್ರೋಶ ಮಡುಗಟ್ಟುತ್ತದೆ. ಇದುವರೆಗೂ ಮೌನವಾಗಿಯೇ ಎಲ್ಲವನ್ನೂ ಸಹಿಸಿಕೊಂಡಿದ್ದ ಆ ಮೂಕ ಕಲಾಕಾರನ ಒಳಗಡೆ ಈಗ ಒಂದು ಹೊಸ ಕ್ರಾಂತಿ ಹುಟ್ಟಿಕೊಳ್ಳುತ್ತದೆ.
ಮೇಘನಾಳನ್ನು ಆ ನರಕದಿಂದ ರಕ್ಷಿಸಲು ತಾನು ಆ ಪ್ರಪಂಚದೊಳಗೆ ಕಾಲಿಡಲೇಬೇಕಾದ ಅನಿವಾರ್ಯತೆ ಅವನಿಗೆ ಎದುರಾಗುತ್ತದೆ. ಮೇಘನಾಳ ಮನೆಯವರು ಅವಳನ್ನು ಮದುವೆ ಮಾಡಿಸಲು ಬೇರೆ ಯಾರೊಬ್ಬರ ಸಂಬಂಧವನ್ನು ತರಲು ಸಿದ್ಧತೆ ನಡೆಸುತ್ತಿದ್ದಾರೆ ಎಂಬ ಸುದ್ದಿ ಮುಂದಿನ ಅತಿ ದೊಡ್ಡ ಟ್ವಿಸ್ಟ್ ಆಗಿ ಕಾದಿದೆ. ಈ ಎಲ್ಲಾ ರೋಚಕ ಹಾಗೂ ಕುತೂಹಲಕಾರಿ ತಿರುವುಗಳೊಂದಿಗೆ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಅಪಘಾತದ ಕರಾಳ ನೆರಳಿನಿಂದ ತಪ್ಪಿಸಿಕೊಂಡು ಬಂದ ಮೇಘನಾಳನ್ನು ತಂದೆ ಸೂರ್ಯಪ್ರಕಾಶ್ ಬಲವಂತವಾಗಿ ಮತ್ತೆ ಆ ಬಂಧನದ ಮನೆಗೆ ಎಳೆದುಕೊಂಡು ಹೋಗಿದ್ದಾರೆ. ಆದರೆ ರುದ್ರನ ಪ್ರೀತಿ ಮತ್ತು ಕಲೆಯ ಧೈರ್ಯವನ್ನು ಪಡೆದ ಮೇಘನಾ ಇನ್ನು ಮುಂದೆ ಸುಮ್ಮನೆ ಕೂರುತ್ತಾಳಾ? ಅಥವಾ ಈ ಮೂಕ ಪ್ರೇಮಕ್ಕಾಗಿ ಇಬ್ಬರೂ ಸೇರಿ ಸಮಾಜದ ವಿರುದ್ಧವೇ ದೊಡ್ಡ ಕ್ರಾಂತಿ ಮಾಡುತ್ತಾರಾ? ಮುಂದಿನ ಸಂಚಿಕೆ 6ರಲ್ಲಿ ಕಾದಿದೆ ಅತಿದೊಡ್ಡ ರೋಚಕ ತಿರುವು. ಮೇಘನಾಳ ಮದುವೆಗೆ ತಂದೆ ನಿಗದಿಪಡಿಸಿದ ಆ ರಹಸ್ಯ ವ್ಯಕ್ತಿ ಯಾರು? ರುದ್ರ ತನ್ನ ಮೌನವನ್ನು ಮುರಿದು ಮೇಘನಾಳನ್ನು ರಕ್ಷಿಸಲು ಯಾವ ಸಾಹಸಕ್ಕೆ ಕೈ ಹಾಕುತ್ತಾನೆ? ಈ ಎಲ್ಲಾ ಪ್ರಶ್ನೆಗಳ ಉತ್ತರಕ್ಕಾಗಿ ಮತ್ತು ಮುಂದಿನ ಅದ್ಭುತವಾದ ಸಂಚಿಕೆಯನ್ನು ಮಿಸ್ ಮಾಡಿಕೊಳ್ಳದೆ ನೋಡಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಂಚಿಕೆ 6ರೊಂದಿಗೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.